ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ. ನಾವು ಇವತ್ತು ಹೇಳ್ತಾ ಇರುವ ಈ ಸ್ಟೋರಿ ಯಾವುದೇ ಸಿನಿಮಾ ಸ್ಟೋರಿಗಿಂತ ಕಡಿಮೆ ಇಲ್ಲ. ಈ ಸ್ಟೋರಿಯಲ್ಲಿ ಟ್ವಿಸ್ಟ್, ಥ್ರಿಲ್, ಸಸ್ಪೆನ್ಸ್ ಎಲ್ಲವೂ ಇದೆ. ಮೂವರು ಮಹಿಳೆಯರಿಗಾಗಿ ಕಾಡಿನಲ್ಲಿ 15 ಗಂಟೆಗಳ ಕಾಲ ನಡೆದ ರೋಚಕ ಕಾರ್ಯಾಚರಣೆ ಇದು. ಇಡೀ ಕೇರಳವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣವಿದು. ಒಂದು ಇಡೀ ರಾತ್ರಿ ಕೇರಳದ ಜನ ನಿದ್ದೆ ಬಿಟ್ಟು ಕಾದ ಪ್ರಕರಣವಿದು. ನಮ್ಮ ದೇಶ ಇವತ್ತು ಎಷ್ಟೇ ಮುಂದುವರಿತಿದ್ದರೂ ಕೆಲವೊಮ್ಮೆ ಹಳ್ಳಿ ಪ್ರದೇಶಗಳ ಜನರ ಜೀವನ ಹಾಗೇ ಇದೆ. ಹಳ್ಳಿಗಳಲ್ಲಿ ಕಾಡಿಗೆ ಹೋಗೋದು ಕಾಮನ್. ಕಾಡಿನ ಮಧ್ಯೆ ಹುಟ್ಟಿ ಬೆಳೆದ ಹಳ್ಳಿ ಜನರು ಆಗಾಗ ಕಾಡಿಗೆ ಹೋಗಿ ಬರ್ತಾ ಇರ್ತಾರೆ. ಈ ವಿಡಿಯೋ ನೋಡ್ತಾ ಇರುವ ನಿಮ್ಮಲ್ಲಿ ಜನ ಕಾಡಿನ ಮಧ್ಯೆ ಹುಟ್ಟಿ ಬೆಳೆದವರು ಇರಬಹುದು. ಕಾಡಿಗೆ ಹೋಗಿ ಸೊಪ್ಪು ಕಟ್ಟಿಗೆ ತರುವುದು ಹಳ್ಳಿ ಜನರ ದಿನನಿತ್ಯದ ಬದುಕು. ಇನ್ನು ಕೆಲವು ಹಳ್ಳಿಗಳಲ್ಲಿ ದನ ಮೇಯಿಸಲು ಕೂಡ ಕಾಡಿಗೆ ಹೋಗಿ ಇದೆಲ್ಲ ಹಳ್ಳಿ ಜನರ ದಿನನಿತ್ಯದ ಬದುಕು. ಇದೇ ರೀತಿ ಕೇರಳದ 3 ಮಹಿಳೆಯರು ಸೇರಿಕೊಂಡು ದನ ಮೇಯಿಸಲು ಕಾಡಿಗೆ ಹೋಗಿದ್ದಾರೆ. ಹಾಗಂತ ಅದು ಸಾಮಾನ್ಯ ಕಾಡು ಅಂತ ಅನ್ಕೋಬೇಡಿ. ಕ್ರೂರ ಪ್ರಾಣಿಗಳಿರುವ ದಟ್ಟಾರಣ್ಯ. ಅದು ಹುಲಿ, ಚಿರತೆ, ಆನೆ, ಹೀಗೆ ಎಲ್ಲ ಕ್ರೂರ ಪ್ರಾಣಿಗಳು ಕೂಡ ಈ ಕಾಡಿನಲ್ಲಿ ಓಡಾಡ್ತಿರ್ತವೆ. ಸೂರ್ಯ ಮುಳುಗೋದ್ರೊಡನೆ ಮನೆಗೆ ಬಂದರೆ ಆಯಿತು ಅಂತ ಮಹಿಳೆಯರು ದಿನನಿತ್ಯದಂತೆ ಕಾಡಿನ ದಾರಿ ಹಿಡಿದಿದ್ದರು. ಹೀಗೆ ಕಾಡಿಗೆ ಹೋದ ಮಹಿಳೆಯರು ವಾಪಸ್ ಬರೋದಿಲ್ಲ. ಇದರಿಂದ ಮನೆಯವರಿಗೆ ಭಯ ಶುರುವಾಗುತ್ತೆ. ಏನಾಯ್ತೋ ಏನೋ ಅಂತ ಅಕ್ಕಪಕ್ಕದವರಿಗೆ ವಿಷಯ ತಿಳಿಸುತ್ತಾರೆ. ಊರಿನ ಜನ ಸೇರಿಕೊಂಡು ಕಾಡಿನೊಳಗೆ ಹೋಗಿ ಹುಡುಕೋಕೆ ಶುರು ಮಾಡ್ತಾರೆ. ಏನೇ ಮಾಡಿದ್ರೂ ಮಹಿಳೆಯರ ಸುಳಿವೇ ಸಿಗಲಿಲ್ಲ. ಕೊನೆಗೆ ಇದು ನಮ್ಮಿಂದ ಆಗುವ ಕೆಲಸ ಅಲ್ಲ ಅಂತ ಸುರಕ್ಷಾ ತಂಡಗಳಿಗೆ ವಿಷಯ ಮುಟ್ಟಿಸುತ್ತಾರೆ. ಕೂಡಲೇ ನೆರವಿಗೆ ಧಾಯಿಸಿದ ರಕ್ಷಣಾ ತಂಡಗಳು ತಮ್ಮ ಕಾರ್ಯಾಚರಣೆಯನ್ನು ಶುರು ಮಾಡುತ್ತವೆ. ಇಡೀ ಕಾಡಿಗೆ ಡ್ರೋನ್ ಹಾರಿಸಿ ಹುಡುಕಲಾಗುತ್ತೆ. ಶೋಧಕ್ಕಾಗಿ 50 ಜನ 4 ತಂಡಗಳು ರಚಿಸಲಾಗುತ್ತೆ. ಏನೇ ಮಾಡಿದ್ರೂ ಮಹಿಳೆಯರ ಸುಳಿವು ಸಿಕ್ಕಿರಲಿಲ್ಲ. ಬರೋಬ್ಬರಿ 15 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ. ಒಂದು ಕಡೆ ಹುಡುಕಾಟ ನಡೆಯುತ್ತಿದ್ದರೆ ಅತ್ತ ಕಾಡಿನಲ್ಲಿ ಸಿಲುಕಿಕೊಂಡ ಮಹಿಳೆಯರು ಆನೆ, ಹುಲಿಗಳ ಹಿಡಿನಿಂದ ತಪ್ಪಿಸಿಕೊಳ್ಳಲು ಹರಸಾಹಸ ಪಡ್ತಾ ಇದ್ರು. ದಿನನಿತ್ಯ ಓಡಾಡುವ ಕಾಡಾದರೂ ಎಲ್ಲಿದ್ದೇವೆ ಅನ್ನೋದು ಅವರಿಗೆ ಗೊತ್ತೇ ಆಗಲಿಲ್ಲ. ಯಾವ ಕಡೆ ಹೋಗೋದಕ್ಕೂ ದಾರಿ ಸಿಗ್ತಾ ಇರಲಿಲ್ಲ. ಆ 3 ಮಹಿಳೆಯರು ದಟ್ಟಾರಣ್ಯದಲ್ಲಿ ಅಕ್ಷರಶಃ ಕಂಗಾಲಾಗಿ ಬಿಟ್ಟಿದ್ರು. ಈ ಮಹಿಳೆಯರಿಗೆ ಕಾಡಿನಲ್ಲಿ ದಾರಿ ತಪ್ಪಿಸಿದ್ದು ಅದೊಂದು ಬಳ್ಳಿ. ಅಷ್ಟಕ್ಕೂ ಈ ಮಹಿಳೆಯರ ಕತೆ ಮುಂದೇನಾಯಿತು? ದಾರಿ ತಪ್ಪಿಸಿದ ಆ ಬಳ್ಳಿಯಾದರೂ ಯಾವುದು? ಕಾರ್ಯಾಚರಣೆ ಯಾವ ರೀತಿಯಲ್ಲಿ ನಡೆಯಿತು? ಎಲ್ಲವನ್ನು ಡೀಟೇಲ್ ಆಗಿ ತೋರಿಸ್ತೀವಿ. ನೋಡಿ ಸ್ನೇಹಿತರೆ, ಕಾಡಿನ ನಡುವೆ ಬದುಕೋದು ನಾವು ಅಂದುಕೊಂಡಷ್ಟು ಸುಲಭವಲ್ಲ. ಸಿಟಿಯ ಲೈಫ್ನಿಂದ ಬೇಸತ್ತವರಿಗೆ ಒಂದೆರಡು ದಿನ ಕಾಡಿನಲ್ಲಿ ಬದುಕೋದೇ ತುಂಬಾನೇ ಖುಷಿ ಕೊಡುತ್ತೆ. ಕಾಡಿನಲ್ಲಿ ಸುತ್ತಾಡುವುದಕ್ಕೆ ಅಂತಾನೆ ಸಿಟಿ ಮಂದಿ ಬಿಡುವ ಮಾಡಿಕೊಂಡು ಬರ್ತಾರೆ. ಇದೆಲ್ಲ ಒಂದೆರಡು ದಿನಕ್ಕೆ ಮಾತ್ರ ಚೆಂದ. ಪ್ರತಿನಿತ್ಯ ಇಲ್ಲಿ ಬದುಕಬೇಕು ಅಂದರೆ ಹಲವು ಸವಾಲುಗಳನ್ನು ಎದುರಿಸಬೇಕು. ಇದೇ ರೀತಿ ಕೇರಳದ ನಾರ್ಕುಂಗಲ್ನ ಕೊತ್ತಮಂಗಲನ 3 ಮಹಿಳೆಯರು ದಿನನಿತ್ಯದಂತೆ ತಮ್ಮ ಹಸುಗಳನ್ನು ಮೇಯಿಸಲು ಕಾಡಿಗೆ ದಾರಿ ಹಿಡಿದಿದ್ದರು. ಇವರಿಗೆ ಕಾಡೇನು ಹೊಸದಾಗಿರಲಿಲ್ಲ. 64 ವರ್ಷದ ಪಾರುಕುಟ್ಟಿ, 56 ವರ್ಷದ ಡಾರ್ಲಿಂಗ್ ಹಾಗೂ 48 ವರ್ಷದ ಮಾಯಾ, ಈ 3 ಮಹಿಳೆಯರು ಸೇರಿಕೊಂಡು ಕಾಡಿನಲ್ಲಿ ಸಾಕ್ತಾ ಇದ್ರು. ಹೀಗೆ ಹೋದ ಮಹಿಳೆಯರು ಸಾಮಾನ್ಯವಾಗಿ ಮಧ್ಯಾಹ್ನದ ಹೊತ್ತಿಗೆ ಮನೆಗೆ ಬರ್ತಾ ಇದ್ರು. ಆದರೆ ಸಂಜೆ 4 ಗಂಟೆಯಾದರೂ 3 ಸುಳಿವಿರಲಿಲ್ಲ. ಇದರಿಂದ ಮನೆಯವರಿಗೆ ಆತಂಕ ಶುರುವಾಗುತ್ತೆ. ಮೊದಲೇ ದಟ್ಟಾರಣ್ಯ, ಕಾಡಿನ ಮೃಗಗಳೇನಾದರೂ ದಾಳಿ ಮಾಡಿದ್ವಾ ಅನ್ನುವ ಭಯ ಶುರುವಾಗುತ್ತೆ. ಆದರೆ ಆರಂಭದಲ್ಲಿ ಒಂದು ಧೈರ್ಯವಿತ್ತು. ಅದೇನಪ್ಪ ಅಂದರೆ ಮಾಯಾ ಬಳಿ ಒಂದು ಫೋನ್ ಇತ್ತು. ಒಂದು ವೇಳೆ ಬಾರದೇ ಇದ್ದರೂ ಫೋನ್ ಮಾಡಿದರೆ ಆಯಿತು ಅಂತ ಮನೆಯವರು ಧೈರ್ಯ ಮಾಡಿಕೊಂಡಿದ್ರು. ಹೀಗೆ ಸಂಜೆ 4 ಗಂಟೆಯವರೆಗೆ ಕಾದ ಗ್ರಾಮಸ್ಥರು ಇನ್ನೂ ತಡ ಮಾಡಿದರೆ ಆಗೋದಿಲ್ಲ ಅಂತ ಮಾಯಾಗೆ ಫೋನ್ ಮಾಡ್ತಾರೆ. ಏನೋ ಪುಣ್ಯ, ಕಾಡಿನ ಮಧ್ಯೆ ಇದ್ದರೂ ಕೂಡ ಮಾಯಾ ಫೋನ್ ರಿಂಗ್ ಆಗಿತ್ತು. ಆ ಕಡೆಯಿಂದ ಫೋನ್ ರಿಸೀವ್ ಮಾಡಿದ ಮಾಯಾ, ನಾವು ಕಾಡಿನಲ್ಲಿ ತಪ್ಪಿಸಿಕೊಂಡಿದ್ದೇವೆ ಅಂತ ಭಯದಿಂದಲೇ ಹೇಳ್ತಾಳೆ. ನಾವು ದಾರಿ ತಪ್ಪಿ ಬಂದಿದ್ದೇವೆ, ಎಲ್ಲಿದ್ದೇವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಭಯದಿಂದ ಹೇಳಿಬಿಡುತ್ತಾರೆ. ಕೂಡಲೇ ಊರಿನ ಗ್ರಾಮಸ್ಥರು ಮಹಿಳೆಯರನ್ನು ಹುಡುಕೋದಕ್ಕೆ ಮುಂದಾಗ್ತಾರೆ. 5-6 ಕಿಲೋಮೀಟರ್ ಕಾಡಿನಲ್ಲಿ ಹುಡುಕಾಡಿದ್ರು ಮಹಿಳೆಯರು ಎಲ್ಲಿದ್ದಾರೆ ಅನ್ನೋದನ್ನು ಗೊತ್ತೇ ಆಗೋದಿಲ್ಲ. ನಾವು ಯಾವುದೋ ಗುಡ್ಡದ ಮೇಲೆ ಬಂದು ಕುಳಿತಿದ್ದೇವೆ, ನಮಗೆ ಯಾವ ಕಡೆ ಬರಬೇಕು ಅನ್ನೋದು
ಗೊತ್ತಾಗುತ್ತಿಲ್ಲ. ದಯವಿಟ್ಟು ನಾವಿದ್ದ ಕಡೆ ಬನ್ನಿ ಅಂತ ಮಾಯಾ ಫೋನ್ನಲ್ಲಿ ಹೇಳ್ತಾಳೆ. ಅಷ್ಟೇ, ಅಲ್ಲಿಗೆ ಫೋನ್ ಕಟ್ ಆಗುತ್ತೆ. ಇದ್ದ ಸ್ವಲ್ಪ ನೆಟ್ವರ್ಕ್ ಕೂಡ ಹೋಗುತ್ತೆ. ಪುನಃ ಕಾಲ್ ಮಾಡಿದ್ರೆ ನಾಟ್ ರೀಚೇಬಲ್ ಅಂತ ಬರ್ತಾ ಇತ್ತು. ಇನ್ನು ಗ್ರಾಮಸ್ಥರು ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ರೆಡಿ ಇರಲಿಲ್ಲ. ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ವಿಷಯ ಮುಟ್ಟಿಸುತ್ತಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಕೇಸನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾರೆ. ಕೂಡಲೇ 50 ಜನ ಸಿಬ್ಬಂದಿಗಳು ಈ ಹಳ್ಳಿಗೆ ಧಾವಿಸಿ ಬರ್ತಾರೆ. ತಡ ಮಾಡದೆ 50 ಜನ 4 ತಂಡವನ್ನು ಮಾಡಲಾಗುತ್ತೆ. ಮೊದಲು ಡ್ರೋನ್ ಹಾರಿಸಿ ಹುಡುಕುವ ಪ್ರಯತ್ನ ನಡೆಯುತ್ತೆ. ಆದರೆ ಕತ್ತಲಾಗಿದ್ದರಿಂದ ಈ ಪ್ರಯತ್ನದಲ್ಲಿ ಹೆಚ್ಚು ಹೊತ್ತು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟೊತ್ತಿಗಾಗಿಯೇ ಕಾರ್ಗತ್ತಲು ಆವರಿಸಿತ್ತು. ಕಾಡಿನಲ್ಲಿ ಬೆಳಕಿನ ಸಮಯ ಹೋಗೋದಕ್ಕೂ ರಾತ್ರಿ ಸಮಯದಲ್ಲಿ ಸಂಚಾರ ಮಾಡುವುದಕ್ಕೂ ಅಜಗಂತರ ವ್ಯತ್ಯಾಸ ಇದೆ. ರಾತ್ರಿ ಸಮಯದಲ್ಲಿ ಕಾಡಿನಲ್ಲಿ ಸಂಚಾರ ಮಾಡುವುದು ಅಷ್ಟು ಸುಲಭವಲ್ಲ. ಆದರೂ ಅರಣ್ಯ ಇಲಾಖೆ ಸಿಬ್ಬಂದಿ ಕತ್ತಲನ್ನು ಲೆಕ್ಕಿಸದೆ ಕಾರ್ಯಾಚರಣೆ ಶುರು ಮಾಡುತ್ತಾರೆ. ಸುರಕ್ಷಾ ತಂಡಗಳಿಗೆ ಗ್ರಾಮಸ್ಥರು ಸಾಥ್ ಕೊಡುತ್ತಾರೆ. ಒಂದು ಕಡೆ ಶೋಧ ಕಾರ್ಯಾಚರಣೆ ನಡೀತಾ ಇದ್ದರೆ ಅತ್ತ ಮಹಿಳೆಯರು ಜೀವ ಕೈಯಲ್ಲಿ ಹಿಡಿದು ಕುಳಿತಿದ್ದರು. ಅವರಿಗೆ ರಾತ್ರಿ ಆಗ್ತಾ ಇದ್ದಂತೆ ಹುಲಿಗಳ ಗರ್ಜನೆ ಕೇಳಿಸ್ತಾ ಇತ್ತು. ಕಾಡು ಪ್ರಾಣಿ ಆನೆಗಳ ವಿಚಿತ್ರ ಶಬ್ದ ಕೇಳಿಸ್ತಾ ಇತ್ತು. ಆನೆಗಳ ಹಿತ್ತಂಟು ಪಕ್ಕದಲ್ಲೇ ಹೋಗಿತ್ತು. ಆದರೆ ಮಹಿಳೆಯರು ಮಾತ್ರ ಏನೇನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿ ಒಬ್ಬರಿಗೊಬ್ಬರು ಕೈ ಹಿಡಿದು ಧೈರ್ಯ ತುಂಬಿಕೊಳ್ಳುತ್ತಿದ್ದರು. ಕೊನೆಗೆ ಪಕ್ಕದಲ್ಲಿ ಬಂಡೆ ಇರೋದು ಗೊತ್ತಾಗುತ್ತೆ. ಕೂಡಲೇ ಆ ಬಂಡೆ ಏರಿ ಕುಳಿತುಕೊಳ್ಳುತ್ತಾರೆ. ಮಹಿಳೆಯರು ಇತ್ತ ಶೋಧ ಕಾರ್ಯ ಮುಂದುವರಿಸುತ್ತಿತ್ತು. ಫೋನ್ ಮಾಡಿದ್ರೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಏನ್ ಮಾಡೋದು ಅಂತ ತೋಚದ ಅರಣ್ಯ ಅಧಿಕಾರಿಗಳಿಗೆ ಇದೊಂದು ವಿಷಯ ನೆನಪಾಗುತ್ತೆ. ಸಂಜೆ 4 ಗಂಟೆಗೆ ಮಾಯಾ ಫೋನ್ ಮಾಡಿದ್ಲು ಅನ್ನೋದು ಗೊತ್ತಾಗುತ್ತೆ. ಕೂಡಲೇ ಗ್ರಾಮಸ್ಥರು ಬಳಿ ಮಾಯಾ ಫೋನ್ನಲ್ಲಿ ಏನು ಹೇಳಿದ್ರು ಅನ್ನೋದನ್ನು ಕೇಳ್ತಾರೆ. ಆಗ ಗ್ರಾಮಸ್ಥರು ಅದೊಂದು ಮಾತನ್ನ ಹೇಳ್ತಾರೆ. ನಾವು ಎಲ್ಲಿದ್ದೇವೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಆದರೆ ನಾವು ಇರುವ ಪಕ್ಕದಲ್ಲಿ ನೀರು ಹರಿಯುವ ಶಬ್ದ ಕೇಳಿಸ್ತಾ ಇದೆ ಅಂತ ಮಾಯಾ ಹೇಳಿದ್ರು. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇದನ್ನೇ ಸುಳಿವಾಗಿ ತೆಗೆದುಕೊಳ್ಳುತ್ತಾರೆ. ತಮ್ಮ ಕಾರ್ಯಾಚರಣೆಯ ದಾರಿಯನ್ನು ಬದಲಾಯಿಸುತ್ತಾರೆ. ಪಕ್ಕದಲ್ಲೇ ಒಂದು ಡ್ಯಾಮ್ ಇತ್ತು. ಆ ಭಾಗದಲ್ಲಿ ಹುಡುಕಾಟ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಮತ್ತೊಂದು ಕಡೆ ಪೊಲೀಸರಿಗೆ ಫೋನ್ ಕರೆಯ ಲೊಕೇಶನ್ ಅನ್ನು ಟ್ರ್ಯಾಕ್ ಮಾಡುವಂತೆ ಸೂಚನೆ ನೀಡಲಾಗುತ್ತೆ. ಪೊಲೀಸರು ಕೂಡಲೇ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾರೆ. ಇದರ ಸಹಾಯ ಪಡೆದ ಅರಣ್ಯ ಸಿಬ್ಬಂದಿ ಆ ಲೊಕೇಶನ್ ಅನ್ನು ಬೆನ್ನಟ್ಟಿ ಹೋಗ್ತಾರೆ. ಕೊನೆಗೂ ಮಹಿಳೆಯರು ಇರುವ ಲೊಕೇಶನ್ ಗೊತ್ತಾಗಿತ್ತು. ಆದರೆ ಕಾಡಿನಲ್ಲಿ ನಟ್ಟ ನಡುರಾತ್ರಿ ಆ ಜಾಗಕ್ಕೆ ತಲುಪೋದು ಅಷ್ಟು ಸುಲಭವಾಗಿರಲಿಲ್ಲ. ಒಂದು ಕಡೆ ಕಾಡು ಪ್ರಾಣಿಗಳ ಭಯ, ಮತ್ತೊಂದು ಕಡೆಯಲ್ಲಿ ಕಗ್ಗತ್ತಲು. ಎಲ್ಲ ಸವಾಲುಗಳನ್ನು ದಾಟಿ ರಕ್ಷಣಾ ತಂಡ ಪೊಲೀಸರು ಕೊಟ್ಟಿದ್ದಾರೆ. ಇದ್ದ ಲೊಕೇಶನ್ಗೆ ಹೋಗಿ ನಿಲ್ಲುತ್ತೆ. ಶಾಕಿಂಗ್ ಸಂಗತಿ ಏನು ಗೊತ್ತಾ, ಆ ಲೊಕೇಶನ್ನಲ್ಲಿ ಮಹಿಳೆಯರು ಇರಲೇ ಇಲ್ಲ. ಇಲ್ಲೇ ಭಯ ಶುರುವಾಗೋದು. ಮಹಿಳೆಯರು ಕಾಡು ಪ್ರಾಣಿಗಳ ದಾಳಿಗೆ ತುತ್ತಾದ್ರ ಇಲ್ಲಿಂದ ಬೇರೆ ಕಡೆ ಹೋಗಿರಬಹುದಾ ಅನ್ನೋದು ಪ್ರಶ್ನೆ ರಕ್ಷಣಾ ತಂಡಕ್ಕೆ ಮೂಡುತ್ತೆ. ಹೀಗಾಗಿ ಸುತ್ತಮುತ್ತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಜೋರು ಶಬ್ದ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಶಬ್ದ ಕಾಡಿನಲ್ಲಿದ್ದ ಮಹಿಳೆಯರಿಗೆ ಕೇಳಿಸುತ್ತೆ. ನಾವು ಇಲ್ಲಿದ್ದೇವೆ ಅನ್ನೋದನ್ನ ಮಹಿಳೆಯರು ಸೂಚಿಸುತ್ತಾರೆ. ಇಷ್ಟೆಲ್ಲ ಆಗುವಾಗ ಮಹಿಳೆಯರು ಕಾಡಿನಲ್ಲಿ ಕಳೆದು ಹೋಗಿ 15 ಗಂಟೆಯಾಗಿತ್ತು. ಹೀಗೆ 15 ಗಂಟೆಗಳ ಈ ರೋಚಕ ಕಾರ್ಯಾಚರಣೆ ಬಳಿಕ ಸೇಫ್ ಆಗಿ ಮಹಿಳೆಯರು ಮನೆಗೆ ಬರ್ತಾರೆ. ದಾರಿ ತಪ್ಪಿದ್ದು ಹೇಗೆ ಅಂತ ಕೇಳಿದರೆ ಮಹಿಳೆಯರು ಅದೊಂದು ಬಳ್ಳಿಯ ಬಗ್ಗೆ ಹೇಳ್ತಾರೆ. ಸಾಮಾನ್ಯವಾಗಿ ಕಾಡಿಗೆ ಹೋಗುವಾಗ ಹಳ್ಳಿ ಪ್ರದೇಶದಲ್ಲಿ ಈ ಬಳ್ಳಿಯ ಬಗ್ಗೆ ಜನ ಮಾತನಾಡುತ್ತಾರೆ. ಈ ಬಳ್ಳಿಯನ್ನು ಮುಟ್ಟಿದರೆ ಕಾಡಿನಲ್ಲಿ ದಾರಿ ತಪ್ಪುತ್ತೆ ಅಂತ ಹಳ್ಳಿ ಜನ ಹೇಳುತ್ತಾರೆ. ಇದೇ ಈ ಬಳ್ಳಿಯಿಂದಾಗಿ ನಾವು ದಾರಿ ತಪ್ಪಿದ್ದೇವೆ ಅಂತ ಆ ಮಹಿಳೆಯರು ಹೇಳುತ್ತಾರೆ. ಅದೇನೇ ಇರಲಿ, ಮಹಿಳೆಯರು ಸೇಫ್ ಆಗಿ ಮನೆಗೆ ವಾಪಸ್ ಆಗಿದ್ದೇ ಖುಷಿಯ ವಿಚಾರ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.